ಜ್ಯೋತಿರ್ಲಿಂಗಗಳ ಪ್ರದರ್ಶನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ವಿರಾಜಪೇಟೆನಲ್ಲಿ ಬಹಳ ಸಮಯದಿಂದ ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರ ಇಚ್ಛೆಯಾಗಿತ್ತು, ಒಂದು ದ್ವಾದಶ ಕಾರ್ಯಕ್ರಮ ಮಾಡಬೇಕು, ಇಲ್ಲಿಯ ಜನರಿಗೆ ದ್ವಾದಶ ಲಿಂಗಗಳ ಪ್ರದರ್ಶನ ಮತ್ತು ವಿಶೇಷ ಅನುಭೂತಿಯನ್ನ ಮಾಡಿಸಬೇಕು ಅಂತ ಹೇಳಿ. ಹಾಗಾಗಿ ಮಾರ್ಚ್ 1ನೇ ತಾರೀಕಿನವರೆಗೆ ಈ ಒಂದು ವಿಶಾಲ ಮೈದಾನದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ತಮಗಾಗಿ ಆಯೋಜಿಸಿರುವಂತಹ ವಿಶೇಷ ಕಾರ್ಯಕ್ರಮ. ಒಂದೇ ಸ್ಥಳದಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡುವಂತ ವಿಶೇಷ ಭಾಗ್ಯ ತಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಅರಮೇರಿ ಮಠದ ಪೂಜ್ಯ ಸ್ವಾಮೀಜಿಗಳು ಮಾಡ್ತಿದ್ದಾರೆ. ಹಾಗೂ ಅಧ್ಯಕ್ಷತೆಯನ್ನ ನಮ್ಮ ಹಿರಿಯರಾದ ಮೈಸೂರು ಉಪವಲಯದ ಮುಖ್ಯ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಲಕ್ಷ್ಮೀಜಿಯವರು ವಹಿಸಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದೇ ವಿರಾಜಪೇಟೆಯ ಪ್ರಿನ್ಸ್ ಕರಂಬಯ್ಯ ಅವರು, ಹಾಕಿ ತರಬೇತುದಾರರಾಗಿ ಬಹಳ ಸಮಯ ಅವರು ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತ ಜೀವನದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಈ ಸುಂದರ ಕಾರ್ಯಕ್ರಮವನ್ನ ಒಂದು ದಿವ್ಯ ಗೀತೆಯೊಂದಿಗೆ ಕೇಳೋಣ, ಪ್ರಾರಂಭ ಮಾಡೋಣ. ನಮ್ಮ ಈ ದಿವ್ಯ ಗೀತೆಯನ್ನ ನಡೆಸಿಕೊಡ್ಲಿದ್ದಾರೆ ಕುಮಾರಿ ದಿವ್ಯಾ ಅವರು. ಕೂಡ ನೆರೆದಿರುವಂಥದ್ದೇ ಜ್ಯೋತಿರ್ಲಿಂಗಗಳ ದರ್ಶನಕ್ಕಾಗಿ. ಅದು ಕೂಡ ಭಾರತ ಅಂತ ಹೇಳಿದ್ರೆ ಭಕ್ತಿಯ ತವರೂರು, ಹಬ್ಬಗಳ ನೆಲೆಬೀಡು. ಈ ಮಹಾ ಸಂಗಮದ ಈ ಸಮಯದಲ್ಲಿ ಪರಮಾತ್ಮ ಸ್ವಯಂ ಜ್ಯೋತಿರ್ಲಿಂಗ ಸ್ವರೂಪನಾಗಿರುವಂತಹ ಶಿವನು ಈ ಧರೆಗೆ ಆಗಮಿಸಿ ಈಗಾಗಲೇ ಅವರ ಸ್ವಾಗತವನ್ನ ಕೋರಿ 82 ವರ್ಷಗಳೇ ಸಂದಿದೆ. ಅವರ ಒಂದು ಪೂರ್ವ ಯೋಜನೆ ಅನುಸಾರವಾಗಿ ಇಂದು ವಿಶೇಷವಾಗಿ ಅದು ಪ್ರಪ್ರಥಮ ಬಾರಿ ಈ ವಿರಾಜಪೇಟೆಯಲ್ಲಿ ಈ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನ ಮೇಳವನ್ನ ಇಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾನಿಲಯವು ಹಮ್ಮಿಕೊಂಡಿದೆ. ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೊಳ್ಳಿಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ಹಾಗೆ ಈ ಕಾರ್ಯಕ್ರಮವನ್ನ ಎಲ್ರಿಗೂ ಕೂಡ ತೆರೆದಿರ್ಲಿಕ್ಕೋಸ್ಕರ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಆಗಮಿಸಿರುವಂತಹ ಶ್ರೀ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಅರಮೇರಿ ಕಳಂಚೇರಿ ಮಠ, ವಿರಾಜಪೇಟೆ ತಾಲೂಕು, ಇವರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಈಶ್ವರ್ಯ ಪ್ರಜಾಪಿತ ಬ್ರಹ್ಮಕುಮಾರಿ ಒಡನಾಟದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನೆರೆದಿರ್ತಾರೆ. ಹಾಗೂ ಎಲ್ಲರ ಒಡಗೂಡಿ ಒಂದು ಪರಿವಾರದವರ ರೀತಿ, ಮನೆಯವರ ರೀತಿ ನಮಗೆ ಅವರು ಆಭಾಸವಾಗ್ತಾರೆ. ಸೊ ಆ ರೀತಿ ಇರುವಂತಹ ವಿಶೇಷ ಒಂದು ಕರ್ಮಚಾರಿಗಳು ಅವರ ಆಧ್ಯಾತ್ಮಿಕ ಚಿಂತನೆಯಿಂದ ಕೇವಲ ವಿರಾಜಪೇಟೆಯಲ್ಲಷ್ಟೇ ಅಲ್ಲ, ಅದರ ಇಡೀ ಕೊಡಗಿನಲ್ಲಷ್ಟೇ ಅಲ್ಲ, ಭಾರತದಾದ್ಯಂತ, ಇಡೀ ವಿಶ್ವದಾದ್ಯಂತ ತಮ್ಮಲ್ಲಿರುವಂತಹ ಆಧ್ಯಾತ್ಮಿಕ ಚಿಂತನೆಯ ಪ್ರಚಾರವನ್ನ ಮಾಡ್ತಿರುವಂತಹ ವಿಶೇಷ ಸ್ವಾಮೀಜಿಯವರಿಗೆ ನಾವಿಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಹೋದರಿಯರು ಕೂಡ ತಿಲಕ ಪುಷ್ಪಗಳಿಂದ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮೊಂದಿಗಿರುವಂತಹ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಡಿ ನಡೆಯದಿರುತ್ತಡೆ ವಿಶ್ವವಿದ್ಯಾನಿಲಯ ಆಶ್ರಯದಲ್ಲಿ 88ನೇ ಶಿವಜಯಂತಿ ಮಹೋತ್ಸವ ಇದರ ಪ್ರಯುಕ್ತ ಭಾರತದ ಸುಪ್ರಸಿದ್ಧ ಪುಣ್ಯ ದರ್ಶನವನ್ನು ಇಲ್ಲಿಯೇ ವಿರಾಜಪೇಟೆ ನಗರದಲ್ಲಿ ಮಾಡಿಸುವುದರ ಮೂಲಕ
ಅದರ ಜೊತೆಗೆ ನಮ್ಮ ಅಂತರಂಗದ ಆವಿಷ್ಕಾರಕ್ಕೆ ಬೇಕಾಗಿ ಚಿತ್ರಗಳ ಮೂಲಕ ಅದನ್ನು ಪ್ರದರ್ಶನ ಮಾಡಿ ನಮ್ಮೊಳಗಡೆ ಇರತಕ್ಕಂತಹ ಅಜ್ಞಾನದ ಕತ್ತಲೆಯನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ಹಚ್ಚಿಸುವಂತಹ ಈ 5 ದಿವಸಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ಮೈಸೂರಿನಿಂದ ಇಲ್ಲಿಗೆ ಆಗಮಿಸಿ 5 ಜಿಲ್ಲೆಗಳ ಮುಖ್ಯಸ್ಥರೂ ಆಗಿರ್ತಕ್ಕಂತಹ ಈ ದಿನದ ವೇದಿಕೆಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ತಾಯಿ BK ಲಕ್ಷ್ಮೀಜಿ ಅವರಲ್ಲಿ ಅತ್ಯಂತ ಪೂಜ್ಯ ಗೌರವವನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಅಮೂಲ್ಯವಾಗಿರತಕ್ಕಂಥ ಮಾಹಿತಿಗಳನ್ನು ನೀಡಿದಂಥ ಆಗಿರ್ತಕ್ಕಂತಹ ರಂಗನಾಥನ್ನವರೇ, ಈ 5 ದಿವಸಗಳ ಕಾಲವೂ ಸಹ ಪರಮಾತ್ಮನ ಅರಿವಿಕೆಯನ್ನ ಎಲ್ಲ ಜನಗಳಿಗೆ ಪರಿಚಯಿಸಲಿಕ್ಕಿರತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಪ್ರಾಣೇಶಣ್ಣವರೇ, ಔಚಿತ್ಯವನ್ನು ಕುರಿತು ಮತ್ತು ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಧನಲಕ್ಷ್ಮಿ ಅಕ್ಕನವರು ಮತ್ತು ರಂಗನಾಥಣ್ಣವರು ನಮಗೆ ಅತ್ಯಂತ ಮೌಲಿಕವಾಗಿರತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರಂಗನಾಥಣ್ಣವರು ಕೂತ್ಕೊಂಡಾಗ ಒಂದು ಮಾತನ್ನು ಹೇಳ್ತಾ ಇದ್ದು, ಇದು ಪರಿವರ್ತನೆಯ ಸಮಯ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಭಾವಿಸಬೇಕಾಗುತ್ತೆ. ಈ 2 ವರ್ಷಗಳ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಪರಿವರ್ತನೆಗಳಾಗಿ ಎಲ್ಲರ ಅಂತರಂಗದಲ್ಲಿರತಕ್ಕಂತಹ ಏನು ಅಜ್ಞಾನ ತೊಲಗಿ ಎಲ್ಲ ಕಡೆಗಳಲ್ಲೂ ಸಹ ಜ್ಞಾನದ ಚಕ್ಷುವನ್ನು ಬೀರಲಿಕ್ಕೆ ಅವಕಾಶಗಳು ಹೆಚ್ಚು ಹೆಚ್ಚು ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಧರ್ಮ ಅಂದ್ರೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ನಮ್ಮೊಳಗೆ ನಾವು ಬೆಳಕನ್ನು ತಂದುಕೊಳ್ಳುವಂಥದ್ದು. ಧನಲಕ್ಷ್ಮಿ ಅಕ್ಕ ಅವರು ಅದನ್ನೇ ಅಕ್ಕಮಹಾದೇವಿಯವರ ಉದಾಹರಣೆಯನ್ನು ಕುರಿತು ಅವರು ಹೇಳ್ತಾರೆ. ಯಾವುದೇ ಸಿರಿ ಸಂಪತ್ತು ಸಾಮ್ರಾಜ್ಯವನ್ನೆಲ್ಲ ತಂದಿಟ್ಟರು ನಮ್ಮ ಅಂತರಂಗದ ಆನಂದದ ಮುಂದೆ ಭಗವಂತ ನಮ್ಮ ಎದುರುಗಡೆ ಇದ್ದಾನೆ ಅನ್ನುವಂತಹ ಆನಂದವನ್ನು ಅನುಭವಿಸ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವೆಲ್ಲವೂ ಸಹ ಶೂನ್ಯ ಆಗುತ್ತೆ. ಅದೇ ಪ್ರಕಾರದಲ್ಲಿ ಖ್ಯಾತ ವಜ್ರ ವ್ಯಾಪಾರಿಗಳಾಗಿದ್ದಂತಹ ಬಾಬಾರವರು ಕೇವಲ ಸಂಪತ್ತನ್ನು ಮಾಡಬೇಕು ಅಂತ ಹೇಳಿದ್ರೆ ಏನ್ ಬೇಕಿದ್ರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಈ ಜಗತ್ತನ್ನೇ ಆಳುವಷ್ಟು ಶಕ್ತಿ ಚೈತನ್ಯ ಎಲ್ಲವನ್ನು ಸಹ ರೂಢಿಸಿಕೊಳ್ಳುವಂತ ಎಲ್ಲ ಸಾಮರ್ಥ್ಯಗಳು ಪೂಜ್ಯರಲ್ಲಿತ್ತು. ಉಪೇಕ್ಷೆಗೊಳಗಾಗಿರತಕ್ಕಂತಹ ಸಮಾಜವನ್ನು ಮುಂದೆ ತಗೊಂಡು ಆ ಕಾಲದಲ್ಲಿ 88 ವರ್ಷಗಳ ಹಿಂದೆ ಇವತ್ತಿಡೀ 150 ರಾಷ್ಟ್ರಗಳಿಗೂ ಹೆಚ್ಚು ಕಡೆಗಳಲ್ಲಿ ಈಶ್ವರಿಯ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಎಲ್ಲರ ಅಂತರಂಗದಲ್ಲಿರ್ತಕ್ಕಂತಹ ಕಶ್ಮಲವನ್ನು ತೊರೆದು ಎಲ್ಲರೊಳಗಡೆ ಒಂದು ಅಮೃತಧಾರೆಯನ್ನ ಎರಿತಾ ಇರುವಂತಹ ಕೆಲಸ ಇದೆಯಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂತಹ ಕೆಲಸ ಅಲ್ಲ. ಆಗ ಎಲ್ಲ ಕಡೆಗಳಲ್ಲಿಯೂ ಸಹ ಅಲ್ಲೋಲ ಕಲ್ಲೋಲಗಳಿದೆ. ಮಧ್ಯಪ್ರಾಚ್ಯದಲ್ಲಂತೂ ನಾವು ನೋಡ್ತೇವೆ, ರಷ್ಯಾದಂತಹ ರಾಷ್ಟ್ರಗಳಲ್ಲಿ ನೋಡ್ತೇವೆ. ಎಲ್ಲ ಕಡೆಗಳಲ್ಲಿಯೂ ಹಿಂಸೆ, ಆಕ್ರೋಶ, ಪರಸ್ಪರ ದ್ವೇಷ, ಅಸೂಯೆ ಭಾವನೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಸಹಜವಾಗಿ ನಮ್ಮ ಬದುಕೇನು, ನಮ್ಮ ಜೀವನ ಏನು ಅನ್ನುವಂಥದ್ದನ್ನೇ ನಾವು ಮರೆತಿದ್ದೇವೆ. ಮನುಷ್ಯನ ಬದುಕಿನ ಮೂಲ ಉದ್ದೇಶ ಏನು, ಧ್ಯೇಯ ಏನಪ್ಪಾ ಅಂತ ಹೇಳಿದ್ರೆ ತಾನು ಬದುಕುವುದರ ಜೊತೆಗೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ಜನಗಳನ್ನು ಪ್ರೀತಿಸುವಂಥದ್ದು ಅಷ್ಟೇನೆ. ಜೀವನವನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ನನ್ನೊಳಗಡೆ ಇರ್ತಕ್ಕಂಥ ಕ್ಲೇಶಗಳನ್ನು ತೊಡೆದು ಹಾಕಿ ಇಡೀ ಜಗತ್ತನ್ನು ನನ್ನದು ಅನ್ನುವಂಥ ಭಾವನೆಯಿಂದ ಅದನ್ನ ಅನುಭವಿಸುವಂತಹದ್ದು. ಯಾರು ಜಗತ್ತನ್ನ ನನ್ನದು ಅನ್ನುವಂತಹ ನಿಟ್ಟಿನಲ್ಲಿ ಅನುಭವಿಸ್ತಾ ಹೋಗ್ತಾನೆ ಅವನು ಜಗದ್ಗುರು ಆಗ್ತಾನೆ, ಜಗತ್ತಿಗೆ ಬೇಕಾದಂತಹ ವ್ಯಕ್ತಿ ಆಗ್ತಾನೆ. ಅದೇ ರೀತಿಯಲ್ಲಿ ಕಳೆದ 88 ವರ್ಷಗಳಲ್ಲಿ ಧನಲಕ್ಷ್ಮಿ ತಾಯಿಯವರು 25,000 ಅಂತ ಹೇಳಿದಾಗ ಲಕ್ಷ್ಮೀ ತಾಯಿಯವರು ಹೇಳಿದ್ರು ಇಲ್ಲ 50,000 ಅಕ್ಕಂದಿರಿದ್ದಾರೆ ಅಂತ. 50,000ಕ್ಕೂ ಹೆಚ್ಚು ಮಂದಿ ಅಕ್ಕಂದಿರು ಇಡೀ ಜಗತ್ತಿನಾದ್ಯಂತ ಆ ರೀತಿಯಾಗಿರ್ತಕ್ಕಂತಹ ಒಂದು ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತಹ
ಆ ಕರ್ತವ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು ಇದೆಯಲ್ಲ, ಇದನ್ನು ನಾವೆಲ್ಲರೂ ಸಹ ಬಹಳ ಬಹಳ ಪೂಜ್ಯ ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ನಮ್ಮೊಳಗಡೆ ನಾವು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂತಹ ಸಮಯ ಇದು. ಯಾಕೆಂತ ಹೇಳಿದ್ರು ಪರಿವರ್ತನೆಯ ಸಮಯ ಅಂತ. ಪರಿವರ್ತನೆ ಜಗತ್ತಿನ ನಿಯಮ. ಅದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯಾಗಿರುತ್ತೆ. ನಾವು ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ನಾವು ಬಾಹ್ಯದ ಅನ್ವೇಷಣೆಯಿಂದ ನಾವು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜಗಣ ಶಿವಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀ ಗಿರಿಯು ಶರೀರದೊಳಗುಂಟು ಅಂತ ಹೇಳ್ತಾರೆ. ನೀನು ಬಾಹ್ಯದಲ್ಲಿ ಹುಡುಕುವಂಥದ್ದಲ್ಲ, ನೀನು ನಿನ್ನ ಒಳಗಿನ ಗಿರಿಯನ್ನು ನೀನು ಏರಬೇಕು. ನಿನ್ನೊಳಗಡೆ ಇರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ನೀನು ನಾಶ ಮಾಡಬೇಕು. ನಿನ್ನೊಳಗಡೆ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳನ್ನ ನಾಶ ಮಾಡಿ ನೀನು ಆ ಎತ್ತರಕ್ಕೆ ಏರ್ಬಿಟ್ರೆ ಪರಿಪೂರ್ಣನಾಗ್ತೀಯ. ಒಳ್ಳೆಯ ಒಬ್ಬ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಸರಳವಾಗಿ ಬಸವಣ್ಣನವರು ಹೇಳ್ತಾರೆ, ಆ ಎತ್ತರಕ್ಕೆ ನಾನು ಏರ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಸಣ್ಣ ಸರಳ ಸೂತ್ರಗಳನ್ನು ಹೇಳ್ಕೊಡ್ತಾರೆ. ಕೇವಲ ಸಪ್ತ ಸೂತ್ರಗಳು ಅಂತ ನಾವು ಕೇವಲ ಎಲ್ಲ 4-5ನೇ ತರಗತಿಯಲ್ಲೇ ನಾವು ಓದಿರ್ತೀವಿ ಪ್ರಾಥಮಿಕ ಶಾಲೆಯ ಹಂತದಲ್ಲೇ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇವತ್ತು ನಮಗೆ ಎಷ್ಟು ಕೇಳಲಿಕ್ಕೆ ಎಷ್ಟು ಸರಳವೋ ಅದನ್ನು ಅನುಸರಣೆ ಮಾಡ್ಲಿಕ್ಕೆ ಅದೆಷ್ಟು ಕಠಿಣ ಅಂದ್ರೆ ನಮಗೆ ಕೇಳಲಿಕ್ಕೆ ಅಯ್ಯೋ ಇದೇ ನಾವು ಮಾಡ್ಬಿಡ್ಬೋದು ಅಂತ ಅನ್ನಿಸ್ತದೆ. 60 ವರ್ಷ 70 ವರ್ಷ ಆದ್ರಿಂದ ಪ್ರಜಾಪಿತ ಈಶ್ವರಿಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಅದನ್ನು ಮಾತನಾಡಲಿಲ್ಲ, ಬದಲಿಗೆ ಅನುಸಂಧಾನ ಮಾಡ್ತು. ತಾನೇ ಅದನ್ನು ಆಚರಣೆ ಮಾಡ್ಕೊಂಬಂತು, ತಾನೇ ಪರಿವರ್ತನೆಯ ಕಡೆಗೆ ಹೊರಡ್ತು. ಹಾಗಾಗಿ ಅಲ್ಲಿರ್ತಕ್ಕಂಥವ್ರ ಮಾತೇ ಜ್ಯೋತಿರ್ಲಿಂಗ. ನಮಗಿಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ನಾವು ಇದನ್ನು ನೋಡಬೇಕು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯ ತಾನು ಅತ್ಯಂತ, ಅದು ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಒಬ್ಬ ವ್ಯಕ್ತಿಯ ಪರಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ 12 ಜ್ಯೋತಿರ್ಲಿಂಗಗಳ ದರ್ಶನ ಆಗ್ಬೇಕು ಅಂತ, ನಾ ದರ್ಶನವನ್ನು ಮಾಡಬೇಕು ಅಂತ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇದ್ದೇವೆ ಅವು. ಅದನ್ನ ಈ ವಿರಾಜಪೇಟೆ ನಗರದಲ್ಲಿ ತಂದು ಅದರ ಪ್ರತಿರೂಪವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿಯೇ ನಾವು ಆ ಭಾವನೆ, ಯಾಕೆಂತಂದ್ರೆ ಅದನ್ನ ಆಗ ನಮಗೆ ನಿಜಗುಣ ಶಿವಗಳು ನೆನಪಿಗೆ ಬರ್ತಾರೆ. ಶ್ರೀ ಗಿರಿಯು ಶರೀರದೊಳಗುಂಟು. ನೀನು ಇಲ್ಲೇ ಕೂತ್ಕೊಂಡು 12 ಜ್ಯೋತಿರ್ಲಿಂಗಗಳನ್ನ ಆ ಎತ್ತರಕ್ಕೆ ಏರ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಶಕ್ತಿಯನ್ನ ಈ ಭಾಗದ, ಯಾಕೆಂತಂದ್ರೆ ನಾವು ಎಲ್ಲರೂ ಸಾಧಾರಣ ಇಲ್ಲಿ ವಿರಾಜಪೇಟೆ ನಗರ ಸುತ್ತಮುತ್ತ ನಮ್ಗೆಲ್ರಿಗೂ ಗೊತ್ತಿದೆ. ಈ ಗ್ರೌಂಡ್ ನಲ್ಲಿ ನಾವು ಸದಾ ಕಾಲವು ಒಂದಲ್ಲ ಒಂದು ಟೂರ್ನಮೆಂಟ್ ಸಹ ಆಧ್ಯಾತ್ಮಿಕತೆಯ ಅನುಭೂತಿಯನ್ನು ಅನುಭವಿಸ್ಲಿಕ್ಕೆ ಅದಕ್ಕೆ ನಾವು ಎಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ. ನೋಡಿ, ಎಲ್ಲೋ ಇರ್ತಕ್ಕಂಥ ಒಂದು ಜಾಗವನ್ನ ಕೇವಲ ನಾವು ಎಷ್ಟು ಪವಿತ್ರಮಯ 5 ದಿವಸಗಳ ಕಾಲ ಇಲ್ಲಿ ಎಲ್ಲರೂ ಸಹ ಇದನ್ನು ಅನುಭವಿಸ್ತಾ ಹೋಗ್ತಾರೆ. ಕೇವಲ ಅನುಭವಿಸಿದ್ರೆ ಸಾಲದು, ಅದನ್ನು ಅನುಸಂಧಾನ ಮಾಡಬೇಕು. ಅವ್ರು ಹೇಳಿದ್ರು, ತಾಯಿಯವರು ರಾಷ್ಟ್ರಪತಿಯವರ ಆದಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ರಾಷ್ಟ್ರಪತಿಯವರು ಅವರ ಜೀವನವನ್ನು ಕುರಿತು ನೋಡಿದಾಗ ಹೇಳ್ತಾರೆ, ನನ್ನ ಬದುಕಿನಲ್ಲಿ ಅತ್ಯಂತ ಹೆಚ್ಚಿನ ಪರಿವರ್ತನೆಯನ್ನ, ಪರಿಪೂರ್ಣತೆಯನ್ನ ತಂದುಕೊಟ್ಟಂತಹ ಸಂಘಟನೆ ಈಶ್ವರಿಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ. ಅದರ ಸಂಪರ್ಕಕ್ಕೆ ಬಂದ ಮೇಲೆ ನನ್ನ ಒಳಗಡೆ ಇದ್ದಂತಹ ತಮಲುಗಳೆಲ್ಲವೂ ಸಹ ದೂರ ಆಯಿತು, ನನ್ನಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಯಿತು ಅನ್ನುವಂಥ ಮಾತನ್ನು ತಾಯಿಯವರು ಹೇಳ್ತಾರೆ, ಮಾನ್ಯ ರಾಷ್ಟ್ರಪತಿಯವರು ಹೇಳ್ತಾರೆ. ಅಂತಹ ಒಂದು ದೊಡ್ಡ ಒಂದು ಸಂಸ್ಥೆ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆಯಾಗಿ ಇಡೀ 150 ರಾಷ್ಟ್ರಗಳಲ್ಲಿ ತನ್ನ ತತ್ವಗಳನ್ನು, ಸಿದ್ಧಾಂತಗಳನ್ನು ಬೋಧಿಸ್ತಾ ಇರತಕ್ಕಂಥದ್ದೇನಿದೆ ಅದು ಬಹಳ ಒಂದು ಮೌಲಿಕವಾಗಿರ್ತಕ್ಕಂಥ ಒಂದು ವಿಚಾರ. ನಾವು ಸಹ 3 ಬಾರಿ ಮೌಂಟ್ ಅಬುಗೆ ನಾವು ಹೋಗಿದ್ದೇವೆ. ಅಲ್ಲಿ ಆ ಆನಂದವನ್ನು ಅನುಭವಿಸಿದ್ದೇವೆ. ಅಲ್ಲಿರ್ತಕ್ಕಂಥವರ ಪ್ರೀತಿಯನ್ನ, ವಿಶ್ವಾಸವನ್ನ, ಮತ್ತು ನಮ್ಮ ಮೈಸೂರಿನ ಶಾಖೆಗೂ ಸಹ ನಾವು ಹಲವಾರು ಬಾರಿ ಹೋಗಿದ್ದೇವೆ. ಇಲ್ಲ ಎಲ್ಲಿ ಹೋದ್ರೂ ಸಹ, ಮತ್ತು ಮಡಿಕೇರಿಯಲ್ಲಾಗಲಿ ಎಲ್ಲಿ ಹೋದ್ರೂ ಹೃದಯದ ತುಂಬ ಮಧುರವಾಗಿರ್ತಕ್ಕಂಥ ಭಾವನೆ. ಹೃದಯದ ತುಂಬ ಮಧು ಇದ್ರೆ, ಹೃದಯದ ತುಂಬ ಮಧು ಅಂದ್ರೆ ಜೇನಿದ್ರೆ ಅಲ್ಲಿ ನಮಗೆ ಬೇರೆದಕ್ಕೆ ಏನು ಅವಕಾಶ ಇದೆ? ಒಳ್ಳೆಯ ಭಾವನೆಗಳನ್ನೇ ಸದಾಕಾಲ ಚಿಂತನೆ ಮಾಡ್ತಾ ಇದ್ರೆ ನಮ್ಮೊಳಗಡೆ ಇರ್ತಕ್ಕಂತಹ ಕೆಟ್ಟತನವನ್ನೆಲ್ಲ ನಾವು ಹೊರಗಡೆ ಇಟ್ಟು ಒಳ್ಳೆಯದ್ರ ಬಗ್ಗೆಯೇ ಸದಾಕಾಲ ಚಿಂತನೆ ಮಾಡ್ತಾ ಇದ್ರೆ, ಒಂದು ಸಾಧಾರಣವಾಗಿರ್ತಕ್ಕಂಥ ನಮ್ಮ ಮನೆಯ ಮೂಲೆಗಳಲ್ಲಿ ಗೂಡನ್ನು ಕಟ್ಟುವಂತಹ ಕಡಜ ಗೂಡನ್ನು ಕಟ್ಟಿದ ಮೇಲೆ ಏನು ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ಹೊಲದಿಂದ, ಹಸಿರು ಹೊಲದಿಂದ
ಒಂದು ಹಸಿರು ಹುಳವನ್ನು ತಂದು ಅದರೊಳಗಡೆ ಕೂಡ್ತದೆ, ಹಾಕ್ತದೆ. ಅದು ಹಾಕ್ಬಿಟ್ಟು ಅದನ್ನ ಚುಚ್ಚಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕೆಂದ್ರೆ ಅದಕ್ಕೆ ಸ್ವಸಂತಾನ ಪ್ರಕ್ರಿಯೆ ಇಲ್ಲ, ಸ್ವತಃ ಸಂತಾನ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಎಲ್ಲಿಂದನೋ ಒಂದು ಹುಳವನ್ನು ತೆಗೆದುಕೊಂಡು ಬಂದು, ಹಸಿರು ಹುಳುವನ್ನು ತಗೊಂಡು ಬಂದು ಅದರೊಳಗಡೆ ಇಟ್ಟು ಅದನ್ನ ಮುಚ್ಚಿ ಅದ್ರ ಸುತ್ತ ಜೇಂಕಾರ ಮಾಡುತ್ತೆ, ನೀನು ಕಡಜ, ನೀನು ಕಡಜ, ನೀನು ಕಡಜ ಅಂತ. ಕೊನೆಗೊಂದು ದಿವಸ ಅದು ಕಡಜವಾಗಿಯೂ ಹೊರಗಡೆ ಬರುತ್ತೆ. ಅದೇ ಪ್ರಕಾರ ಈಶ್ವರೀಯ ಬ್ರಹ್ಮಕುಮಾರಿ ಸಮಾಜದ ಆ ವರ್ತುಲಕ್ಕೆ ಬಂದವರಿಗೆ ಏನಾಗುತ್ತೆ ಅಂತಂದ್ರೆ ಅವರೊಳಗಡೆ ಇರತಕ್ಕಂಥ ರಾಗ, ದ್ವೇಷ, ಅಹಂಕಾರ, ಮಮಕಾರ ಇವೆಲ್ಲವೂ ಸಹ ದೂರ ಆಗಿ ಎಲ್ಲಿ ನೋಡಿದ್ರು ಪ್ರೀತಿ 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 ಮಧುರವಾಗಿರ್ತಕ್ಕಂಥ ಭಾವನೆ. ಅವರ ಮೂಲ ಉದ್ದೇಶವೇ, ಮೂಲ ತತ್ವವೇ ಓಂ ಶಾಂತಿ ಅಂತ ಹೇಳ್ತಾರೆ. ಅಲ್ಲಿ ಸಮಾಧಾನ ಇರುತ್ತೆ, ಒಳ್ಳೆ ಪ್ರೀತಿಯ ಒಂದು ಜಗತ್ ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವಿರಾಜಪೇಟೆ ನಗರದಲ್ಲಿ ಇರತಕ್ಕಂಥವ್ರು ಎಲ್ಲ ಇದನ್ನ ಹೆಚ್ಚು ಹೆಚ್ಚು ಅನುಭವಿಸಬೇಕು. ಮುಂದಿನ 5 ದಿವಸಗಳ ಕಾಲ, ಹಗಲು ಮತ್ತು ಸಂಜೆ 2 ಹೊತ್ತುಗಳ ಕಾಲ ಅದು ಮುಕ್ತವಾಗಿರ್ತದೆ. ಅದನ್ನು ಹೆಚ್ಚು ಹೆಚ್ಚು ಅನುಭವಿಸಿಕೊಂಡು ನಮ್ಮ ಪರಿವರ್ತನೆಗೆ ನಾವೇ ಕಾರಣೀಭೂತರಾಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ಅತ್ಯಂತ ಸಂತೋಷವಾಗಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ಸದಾಕಾಲವೂ ಈ ಸಂಸ್ಥೆಯ ಜೊತೆಗೆ ಅತ್ಯಂತ ಪ್ರೀತಿಯ ಒಡನಾಟ ಇದೆ ನಮಗೆ. ಮೌಂಟ್ ಅಬುಗೆ ಹೋದಂಥ ಸಂದರ್ಭದಲ್ಲಂತೂ ಅಲ್ಲಿಯ ಅಕ್ಕಂದಿರು ಕೊಡುವಂತಹ ಒಂದು ಹಾಸ್ಪಿಟಾಲಿಟಿ ಏನಿದೆ ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಸಹ ಅಲ್ಲಿ ಕಲಿಯುವಂಥದ್ದಿದೆ. ಪ್ರತಿಯೊಂದು ಮಾತಿನಿಂದ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಮಾಡ್ತಾರೆ. ಮಾತೇ ಜ್ಯೋತಿರ್ಲಿಂಗ. ಅಲ್ಲಿ ಅವ್ರು ಮಾತನಾಡಿದ್ರೆ ಅಲ್ಲಿ ಲಿಂಗ ಮೆಚ್ಚಿ ಅಹುದೆನಬೇಕು. ಆ ಪ್ರೀತಿಯ ಬಂಧನದಲ್ಲಿ ಬಂಧಿಸಿ ಅವ್ರು ಮಾತನಾಡಿದ ತಕ್ಷಣ, ಅಣ್ಣ ಅಂದ ತಕ್ಷಣ, ಅಕ್ಕ ಅಂದ ತಕ್ಷಣ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಯ್ಯ ಅಂದ್ರೆ ಅಲ್ಲೇ ಸ್ವರ್ಗ ಸಿಕ್ಬಿಡುತ್ತೆ. ಆ ಸ್ವರ್ಗ ಸಮಾನವಾಗಿರ್ತಕ್ಕಂಥ ವಾತಾವರಣವನ್ನ ನಾವೇನಾದ್ರೂ ಅನುಭವಿಸ್ಬೇಕು ಅಂದ್ರೆ ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಸಹ ಒಮ್ಮೆಯಾದರೂ ಸಹ ಮೌಂಟ್ ಅಬುಗೆ ನಾವು ಹೋಗಿ ಅದನ್ನು ಅನುಭವಿಸ್ಬೇಕು, ಆಸ್ವಾದಿಸ್ಬೇಕು. ನಾವೆಲ್ಲ ಬಹುಶಃ ಇಲ್ಲಿರ್ತಕ್ಕಂತಹ ಎಲ್ಲ ಅಣ್ಣಂದಿರು ಹೋಗಿರ್ತಾರೆ ಅಂತ ನಾವಾದರೂ ಭಾವಿಸ್ತೇವೆ. ಹಾಗಾಗಿ ಇಂತಹ ಒಂದು ಪುಣ್ಯ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾಯಿ ಲಕ್ಷ್ಮೀಜಿಯವರಿಗೆ ಮತ್ತು ಕೋಮಲಕ್ಕನವರಿಗೆ, ಧನಲಕ್ಷ್ಮಿ ಅಕ್ಕ ಅವರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನನ್ಯ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಂ ಭೂಯಾತ್. ಜೀವನದಲ್ಲಿ ಪರಿವಾರ ಸಹಿತ ಕೊಡಗು ಅಂದರೆ ಹಾಕಿಗಾಗಿ ಅವರು ಜೀವನ ಪರ್ಯಂತ ಸೇವೆ ಸಲ್ಲಿಸಿ